ಸರ್ ನಮಸ್ಕಾರ. ನಮಸ್ಕಾರ. ನಾನು ಶ್ರೀನಾಥ್ ವಸಿಷ್ಠ ಅಂತ. ನಾನು ಒಬ್ಬ ಆ್ಯಕ್ಟ್ರು, ಡೈರೆಕ್ಟ್ರು, ಈವೆಂಟ್ ಆರ್ಗನೈಸರು. ನಾನು ಬೆಂಗಳೂರಲ್ಲಿರೋದು. ನನ್ನ ವೈಫು ವಂದ್ಯಾ ಶ್ರೀನಾಥ್ ಅಂತ ಭರತನಾಟ್ಯ ಕಲಾವಿದೆ. ಭರತನಾಟ್ಯ ಕೊರಿಯೋಗ್ರಫರು, ಡ್ಯಾನ್ಸರು, ಗುರು ಎಲ್ಲ. ಒಂದು ಇನ್ಸ್ಟಿಟ್ಯೂಷನ್ ಕೂಡ ನಡೆಸ್ತಾಳೆ. ಸುಮಾರು 1.5-2 ವರ್ಷದ ಹಿಂದೆ ಅವಳಿಗೆ ಒಂದು ಕಾಲಲ್ಲಿ ಒಂದು ಪೇಯ್ನ್ ಪ್ರಾರಂಭ ಆಯಿತು. ಆ ಟೈಮಲ್ಲಿ ನಾವು ಅಲೋಪತಿ ಮೆಡಿಸಿನ್ಸು, ಆಯುರ್ವೇದ, ನಮ್ಮನೆ ಹತ್ರನೇ ಆಯುರ್ವೇದ ಹಾಸ್ಪಿಟ್ಲ್ ಒಂದಿದೆ ವಿಜಯನಗರ, ಬೆಂಗಳೂರಲ್ಲಿ. ಅಲ್ಲಿ ಹೋಗಿ ಟ್ರೀಟ್ಮೆಂಟ್ ಎಲ್ಲ ತೊಗೋತಾ ಇದ್ರು. ಆದರೂ ಏನು ಕಮ್ಮಿ ಆಗಲಿಲ್ಲ ಪೇಯ್ನ್. ಆಮೇಲೆ ಒಂದಿನ ನಾನು ಶೂಟಿಂಗಲ್ಲಿ ಕೂತಿರುವಾಗ ನನ್ನ ಸ್ನೇಹಿತರೊಬ್ಬರು ಸಂದೀಪ್ ಅಂತ, ಅವರು ಈ ಮೈಸೂರಲ್ಲಿ ಈ ಥರದ್ದೊಂದು ಆಯುರ್ಮಟ್ಟಮ್ ಅಂತ ಇದೆ, ಮರ್ಮ ಆಯುರ್ವೇದ ಟ್ರೀಟ್ಮೆಂಟ್ ಕೊಡ್ತಾರೆ, ನೀವು ಯಾಕೆ ಅಲ್ಲಿಗೆ ಹೋಗಿ ಒಂದ್ಸಲ ತೋರಿಸ್ಬಾರ್ದು ಅಂತ ಹೇಳಿದ್ರು. ನಾವು ಅಷ್ಟೊತ್ತಿಗಾಗಲೇ ಒಬ್ಬ ಅಲೋಪತಿ ಸರ್ಜನನ್ನು ಮೀಟ್ ಮಾಡಿ, ಆರ್ಥೋಪೆಡಿಕ್ ಸರ್ಜನನ್ನು, ಅವರು ಸ್ಕ್ಯಾನಿಂಗ್ ಎಲ್ಲ ಹೇಳಿದರು, MRI ಸ್ಕ್ಯಾನಿಂಗ್ ಹೇಳಿದರು. MRI ಸ್ಕ್ಯಾನಿಂಗು ಮಾಡಿಸಿದ್ವಿ. ಆಮೇಲೆ ಅವರು ಸ್ಪೈನಲ್ ಪ್ರಾಬ್ಲಮ್ ಇದೆ, ಸ್ಪೈನಲ್ ಒಂದು ಆಪ್ರೇಷನ್ ಮಾಡಬೇಕಾಗತ್ತೆ ಅನ್ನೋದನ್ನು ಹೇಳಿದರು. ಅದೇ ಟೈಮ್ಗೆ ಇವರು ನನಗೆ ಈ ಹಾಸ್ಪಿಟ್ಲ್ ಬಗ್ಗೆ ಹೇಳಿದ್ರು. ಸರಿ, ಒಂದ್ಸಲ ಟ್ರೈ ಮಾಡೋದ್ರಲ್ಲಿ ಏನು ಪ್ರಾಬ್ಲಮ್ ಇಲ್ವಲ್ಲ ಅಂತ ನಾನು ನನ್ನ ವೈಫ್ ಇಬ್ಬರು ಇಲ್ಲಿ ಮೈಸೂರಿಗೆ ಬಂದು ಇಲ್ಲಿ ಹಸ್ಬೆಂಡ್ ಆ್ಯಂಡ್ ವೈಫ್ ಇಬ್ಬರು ಡಾಕ್ಟ್ರು, ಆ್ಯಂಡ್ ದೇ ಆರ್ ಟೋಟ್ಲಿ ಡೆಡಿಕೇಟೆಡ್. ನಾವು ಬಂದ್ವಿ, ಒಂದ್ಸಲ ಮಾತಾಡಿದ್ವಿ. ಡಾಕ್ಟರ್ ಮನು ಮೆನನ್ ಅಂತ, ಆಶಾ ಮೆನನ್ ಅಂತ, ಅವರು ದೇ ವರ್ ವೆರಿ ಕನ್ವಿನ್ಸಿಂಗ್. ಒಂದ್ಸಲ ಟ್ರೈ ಮಾಡೋಣ, ಅಲ್ಲಿ ಆಪ್ರೇಷನ್ ಮಾಡಿಸ್ಕೊಳ್ಳೋದ್ರ ಬದಲು. ಯಾಕೆಂದರೆ ಸ್ಪೈನಲ್ ಆಪ್ರೇಷನ್ ಈಸ್ ವೆರಿ ವೆರಿ ಡೇಂಜರಸ್. ಒಂಚೂರು ಹೆಚ್ಚು ಕಮ್ಮಿ ಆದರೂ ಲೈಫ್ ಲಾಂಗ್ ಸಫರ್ ಮಾಡಬೇಕಾಗತ್ತೆ. ಇಲ್ಲಿ ವಿತೌಟ್ ಎನಿ ಆಪ್ರೇಷನ್ನು ಇದು ಎಲ್ಲ ಇಲ್ಲದೆ ನಾರ್ಮಲ್ ಮೆಡಿಕೇಷನಲ್ಲಿ ಸರಿ ಹೋಗುತ್ತೆ ಅಂತ ಹೇಳಿದ್ರು. ಸೊ ಹಾಗಾಗಿ ಇಲ್ಲಿ ಬಂದು ಒಂದು 15 days ಅಡ್ಮಿಟ್ ಆದರು. ನನ್ನ ವೈಫ್ ಅಡ್ಮಿಟ್ ಆದ್ವಿ ಇಲ್ಲಿ. ಟ್ರೀಟ್ಮೆಂಟ್ ವಾಸ್ ಆಸಮ್. ಆ ಡಾಕ್ಟ್ರು ನಮಗೆ ಹೇಳಿದ್ದು ಒಂದೇ, 90 days ಬೆಡ್ ರೆಸ್ಟ್, ನೀವೇನು ಮಾಡೋ ಹಾಗಿಲ್ಲ, ನಾವು ಕೊಡೋ ಟ್ರೀಟ್ಮೆಂಟು ನಾವು ಹೇಳೋದನ್ನು ಫಾಲೋ ಮಾಡಿ, ಯು ವಿಲ್ ಬಿ ಪರ್ಫೆಕ್ಟ್ಲಿ ಆಲ್ ರೈಟ್ ಅಂತ. ಗಾಡ್ಸ್ ಗ್ರೇಸ್. ಆ್ಯಂಡ್ ಆ ಇಬ್ಬರು ಡಾಕ್ಟರ್ಸು ನಗ್ನಗ್ತಾ, ಆಮೇಲೆ ಈ ಹಾಸ್ಪಿಟಲ್ ಸ್ಟಾಫು ಅದ್ಭುತವಾಗಿ ಟ್ರೀಟ್ಮೆಂಟ್ ಕೊಟ್ಟರು. ಫಸ್ಟ್ 15 days ಇಲ್ಲಿದ್ದು. ಆಮೇಲೆ ವಾಪಸ್ ಮನೆಗೆ ಹೋದ್ವಿ. ಅಲ್ಲಿ 30 days ಬೆಡ್ ರೆಸ್ಟ್, 30 days ಬೆಡ್ ರೆಸ್ಟು. ಅದಾದಮೇಲೆ ಮತ್ತೆ ವಾಪಸ್ ಬಂದು ಒಂದು 5 days ಇಲ್ಲಿ ಅಡ್ಮಿಟ್ ಆಗಿ ಸ್ಪೈನಲ್ ಕರೆಕ್ಷನ್ನು ಅದೆಲ್ಲ ಏನೋ ಮಾಡಿದ್ರು ಡಾಕ್ಟ್ರು. ಅದಾದಮೇಲೆ ಇವತ್ತಿಗೆ ಐ ಥಿಂಕ್ ಶಿ ಹ್ಯಾಸ್ ಕ್ರಾಸ್ಡ್ ಅರೌಂಡ್ 70 days. ಶಿ ಈಸ್ ಪರ್ಫೆಕ್ಟ್ಲಿ ಆಲ್ ರೈಟ್. ಇವತ್ತು ಮತ್ತೆ ಟ್ರೀಟ್ಮೆಂಟಿಗೆ ಬಂದ್ವಿ ನಾವು. ಇವತ್ತು ಬಂದು ಒಂದ್ಸಲಿ ಫೈನಲ್ ಚೆಕಪ್ ಅಂತ ಹೇಳಿದರು, ಫೈನಲ್ ಚೆಕಪ್ಗೆ ಬಂದ್ವಿ. ಶಿ ಈಸ್ ಪರ್ಫೆಕ್ಟ್ಲಿ ಆಲ್ ರೈಟ್ ಅಂತ ಡಾಕ್ಟರ್ ಹೇಳಿದ್ರು. ಫ್ರಮ್ ನಾಳೆಯಿಂದ ಶಿ ಕ್ಯಾನ್ ಕಮ್ ಬ್ಯಾಕ್ ಟು ಹರ್ ನಾರ್ಮಲ್ ರೊಟೀನ್ ಲೈಫ್ ಅಂತ ಹೇಳಿದ್ರು. ಸೊ ಆಯುರ್ಮಟ್ಟಮ್ ಹ್ಯಾಸ್ ಟ್ರಾನ್ಸ್ಫಾರ್ಮ್ಡ್ ನನ್ನ ವೈಫು. ಅವಳು ವಾಕಿಂಗ್ ಸ್ಟೈಲೇ ಚೇಂಜ್ ಆಗಿಬಿಟ್ಟಿತ್ತು. ಸೊ ನೌ ಟುಡೇ ಶಿ ಈಸ್ ಪರ್ಫೆಕ್ಟ್ಲಿ ಆಲ್ ರೈಟ್. ತುಂಬ ಸ್ಯಾಟಿಸ್ಫ್ಯಾಕ್ಷನ್ನಿಂದ, ಒಳ್ಳೆ ಮನಸ್ಸಿನಿಂದ ಡಾಕ್ಟರ್ಸ್ಗೆ, ಸ್ಟಾಫ್ಗೆ ಎಲ್ರಿಗೂ ದೊಡ್ಡ ಥ್ಯಾಂಕ್ಸ್ ಹೇಳಿ ವಿ ಆರ್ ಗೋಯಿಂಗ್ ಬ್ಯಾಕ್ ಟು ಬ್ಯಾಂಗ್ಳೂರ್. ಆ್ಯಂಡ್ ನಾಳೆಯಿಂದ ಮೈ ವೈಫ್ ಈಸ್ again coming back to our normal life, thanks to Ayurmattam, Dr. Manu Menon and Dr. Asha Menon. Thank you very much. ಸರ್, ಇದೇ ಥರ ಭಾಳಷ್ಟು ಜನಗಳನ್ನ ನೀವು ನೋಡಿರ್ತೀರ, ಈ ನೋವಲ್ಲಿರೋರು. ಆಮೇಲೆ ಯಾವುದ್ಯಾವುದೋ ಮೆಡಿಕೇಷನ್ಸ್ನ ಟ್ರೈ ಮಾಡೋಕ್ಕೆ ಹೋಗ್ತಾರೆ, ಸಮಸ್ಯೆಗಳಿಗೆ ಹೋಗಿ ಅದು ಪರಿಹಾರ ಸಿಗದೆ ಇರೋಂಗೆ ಆಗುತ್ತೆ. ಅಂಥವ್ರು ಏನಾದರೂ ಈ ವಿಡಿಯೋ ನೋಡಿದ್ರೆ ಅವ್ರಿಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀರ? ಎರಡನೇ ಥಾಟ್ ಇಲ್ಲದೆ ಮನಸ್ಸಿನಲ್ಲಿ, ವಿತ್ ಫುಲ್ ಕಾನ್ಫಿಡೆನ್ಸ್ ಆಯುರ್ಮೆಟ್ರಮ್ಗೆ ಬನ್ನಿ, ನಿಮ್ಮ ನೋವನ್ನು ನಿವಾರಣೆ ಮಾಡಿಕೊಡಿ. ಆಮೇಲೆ ಈ ಮೆಡಿಕೇಷನ್ನಿಂದ ಯಾವ ಸೈಡ್ ಎಫೆಕ್ಟು ಇಲ್ಲ, ಫುಡ್ ರಿಸ್ಟ್ರಿಕ್ಷನ್ ಇಲ್ಲ. ಅವ್ರು ಹೇಳೋದು ಒಂದೇ, ಅವ್ರು ಯಾವ ರೀತಿ ಟ್ರೀಟ್ಮೆಂಟನ್ನು ಫಾಲೋ ಮಾಡಿ ಅಂತಾರೆ, ಅವ್ರು ಹೇಳಿದಷ್ಟು ಪೀರಿಯಡ್ ಫಾಲೋ ಮಾಡಿದ್ರೆ ಐ ಕ್ಯಾನ್ ಅಶ್ಯೂರ್ ಯು ಡೆಫಿನೆಟ್ಲಿ ಎಲ್ರಿಗೂ ಸರಿ ಹೋಗುತ್ತೆ. ಆ್ಯಂಡ್ ಆಯುರ್ಮೆಟ್ಟಮ್ ಈಸ್ ದಿ ಬೆಸ್ಟ್ ಪ್ಲೇಸ್ ಫಾರ್ ಯುವರ್ ಮೆಡಿಕೇಷನ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು.